140 ವರ್ಷಕ್ಕೊಮ್ಮೆ ಆಗುವಂತಹ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಗೊತ್ತಾ? ಜಂಗಲ್ ರಾಜ್ಯದ ಯೋಗಿ ಮೇಲೆ ಅನುಮಾನಗಳು ಉಂಟಾಗಿದೆ. ಸತ್ತವರ ನಿಖರ ಲೆಕ್ಕಾಚಾರ ಈವರೆಗೂ ಕೂಡ ನಿಗೂಢ. ಪ್ರಯಾಗರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ. 141 ವರ್ಷಕ್ಕೊಮ್ಮೆ ನಡೆಯುವಂತಹ ಹಿಂದೂಗಳ ಅತ್ಯಂತ ವಿಸ್ತಾರವಾದ ಆಧ್ಯಾತ್ಮಿಕ ಕೇಂದ್ರ. ಬೆಂಕಿಯ ಅವಘಡದಿಂದ ಒಂದಷ್ಟು ಅನಾಹುತಗಳು ಸಂಭವಿಸಿತ್ತು. ದೇಶದ ನಾನಾ ರಾಜ್ಯಗಳಿಂದ ಭಕ್ತಾದಿಗಳು ಬರ್ತಾರೆ. ಆದರೆ ಅಗ್ನಿಯ ಅವಘಡ ಉಂಟಾಗಿ ಸಾಕಷ್ಟು ಟೆಂಟ್ಗಳು ಹೊತ್ಕೊಂಡು ಉರಿದಿತ್ತು. ಅತ್ಯಂತ ದೊಡ್ಡ ರಾಜ್ಯ ಅಂತ ಕರೆಸಿಕೊಳ್ಳುತ್ತೆ ಉತ್ತರ ಪ್ರದೇಶ. ಅತ್ಯಂತ ವಿವಾದಿತ ಮುಖ್ಯಮಂತ್ರಿ ಅಂತ ಕರೆಸಿಕೊಳ್ತಾರೆ ಅಲ್ಲಿನ ಸಿಎಂ ಯೋಗಿ ಆದಿತ್ಯನಾಥ್. ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿಯು ಕೂಡ ಅಲ್ಲೋಗಿ ಪವಿತ್ರ ಸ್ನಾನ ಮಾಡ್ಕೊಂಡು ಬಂದರು. ಆದರೆ ಅಲ್ಲಿ ಸತ್ತವರ ಸಂಖ್ಯೆಯನ್ನು ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ ಅಲ್ಲಿನ ರಾಜ್ಯ ಸರ್ಕಾರ, ಅಲ್ಲಿನ ಆರೋಗ್ಯ ಇಲಾಖೆ. ಮೊನ್ನೆಯಷ್ಟೇ ಪತ್ರಕರ್ತನೊಬ್ಬ ಅಲ್ಲಿನ ಜಿಲ್ಲಾ ಕಚೇರಿಗೆ ಹೋಗಿ ಸತ್ತವರ ಸಂಖ್ಯೆ ಕೊಡಿ ಅಂಥೇಳಿ ವರದಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ವರದಿಗಾರನನ್ನು ಕೂಡ ಅಲ್ಲಿನ ಜಿಲ್ಲಾಡಳಿತ ತರಾಟೆಗೆ ತೆಗೆದುಕೊಳ್ಳುತ್ತೆ. ಆತನ ಜೊತೆ ಮಾಡಬಾರದ ರೀತಿಯಲ್ಲಿ ವರ್ತಿಸ್ತಾರೆ. ಒಬ್ಬ ಪತ್ರಕರ್ತ ವಸ್ತು ಸ್ಥಿತಿಯನ್ನು ಇಡೀ ದೇಶಕ್ಕೆ ತಲುಪಿಸುವಂಥ ಜವಾಬ್ದಾರಿ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾನೆ. ಆ ತರಹದ ಪತ್ರಕರ್ತನ ಹೆಗಲಿಗೆ ಕೈ ಹಾಕುವಂತಹ ಧೈರ್ಯ ತೋರಿದ್ದು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಪ್ರಪ್ರಥಮ ರಾಜ್ಯ ಅಂದರೆ ಅದು ಉತ್ತರ ಪ್ರದೇಶ. ಜಂಗಲ್ ರಾಜ್ಯ ಅಂತ ಕರೆಸಿಕೊಳ್ಳುವ ಉತ್ತರ ಪ್ರದೇಶ ಪ್ರಪ್ರಥಮವಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪತ್ರಕರ್ತನ ಕಾಲರ್ ಪಟ್ಟಿ ಹಿಡಿಯುತ್ತೆ. ಖಾಸಗಿ ವಾಹಿನಿಯೊಂದು ನಡೆಸಿದಂತಹ ವರದಿಯಲ್ಲಿ ಅದು ಬಹಿರಂಗಗೊಂಡಿತ್ತು. ಆ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆ ವಾಹಿನಿಯನ್ನು ತರಾಟೆಗೆ ತೆಗೆದುಕೊಂಡಿದೆ. ನಿಖರವಾದಂತಹ ಮಾಹಿತಿ ಬರ್ತಾ ಇಲ್ಲ. ನಮ್ಮ ರಾಜ್ಯದ ಕನ್ನಡಿಗರು ಕೂಡ ನಾಪತ್ತೆಯಾಗಿದ್ದಾರೆ ಕುಂಭಮೇಳದಲ್ಲಿ. ಹಾಗಾದರೆ ಇದಕ್ಕೆಲ್ಲ ಕಾರಣ ಅಲ್ಲಿನ ಅವೈಜ್ಞಾನಿಕವಾದಂಥ ವ್ಯವಸ್ಥೆನ ಪೂರ್ವ ನಿಯೋಜಿತವಾಗಿ ಯಾವ ಪ್ಲಾನ್ಗಳನ್ನು ಕೂಡ ಮಾಡಿಕೊಂಡಿರಲಿಲ್ವಾ? ಅಂದರೆ ಭಾರತ ಮೊದಲ ಬಾರಿಗೆ ಈ ಜನರೇಷನ್ ಕುಂಭಮೇಳವನ್ನು ಎದುರಿಸಿದ್ದು. ಹೌದು, ಕೋಟ್ಯಾಂತರ ಜನ ಬರ್ತಾರೆ, ಅದರ ಒಂದು ಅವರೇಜ್ ಪ್ಲಾನ್ ಇರೋದಿಲ್ಲ. ಎಸ್, ಸ್ವಾಭಾವಿಕ ಅದು. ಆದರೆ ವೈಜ್ಞಾನಿಕ ಸೂತ್ರಗಳನ್ನು ಕಂಡುಕೊಳ್ಳಬಹುದಾಗಿತ್ತಲ್ಲ. ಕೇಂದ್ರ ಸರ್ಕಾರ ಆಸಕ್ತಿಯನ್ನು ತೋರಿ ರಾಜ್ಯದ ಎಕ್ಸ್ಪರ್ಟ್ಗಳನ್ನು ಕರೆಸಿ ಒಂದು ಮೀಟಿಂಗ್ ಮಾಡಬೇಕಿತ್ತು. 8 ಕೋಟಿಗೂ ಹೆಚ್ಚು ಜನ ಬರುವಂತಹ ಒಂದು ಪ್ರದೇಶದಲ್ಲಿ ಯಾವ ಯಾವ ಯೋಜನೆಗಳನ್ನು ಇಟ್ಟುಕೊಳ್ಳಬೇಕು ಮತ್ತು ಆಗಮಿಸುವ ಮತ್ತು ನಿರ್ಗಮಿಸುವ ದಾರಿಗಳನ್ನು ಯಾವ ತರಹ ವೈಜ್ಞಾನಿಕವಾಗಿ ಕ್ರಿಯೇಟ್ ಮಾಡಬೇಕು, ಫೈರ್ ಆ್ಯಂಡ್ ಸರ್ವಿಸ್ ವ್ಯವಸ್ಥೆಗಳು ಹೇಗಿರಬೇಕು, ಜನಸಂಚಾರ ಮಾಡುವಂತಹ ದಾರಿಗಳಲ್ಲಿ ಏನೇನು ಇರಬೇಕು ಮತ್ತು ಯಾವ ಯಾವ ಟೆಂಟ್ಗಳನ್ನು ಇಟ್ಟುಕೊಳ್ಬೇಕು. ಒಂದು ವೇಳೆ ಅಲ್ಲಿ ಏನಾದರೂ ವಾತಾವರಣ ಕಲುಷಿತ ಆದರೆ ಜನ ಓಡಾಡುವ ಸಾಧ್ಯತೆಗಳಿರ್ತವೆ, ನೂಕುನುಗ್ಗಲಾಗುವಂತಹ ಸಂದರ್ಭವೂ ಎದುರಾಗಬಹುದು. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಅಘೋರಿಗಳು ಹೆಚ್ಚಿರುವಂತಹ ಸ್ಥಳದಲ್ಲಿ ಶಬ್ದಗಳು ಹೆಚ್ಚಿರುತ್ತೆ. ಆ ಶಬ್ದಗಳು ಹೆಚ್ಚಿದ್ದಂತಹ ಸಂದರ್ಭದಲ್ಲಿ ಮಕ್ಕಳು, ವೃದ್ಧರು, ಮಹಿಳೆಯರು ಹೆಂಗೆ ಓಡಾಡಬೇಕು ಮತ್ತು ಯಾವ ದಿಕ್ಕಿನಲ್ಲಿ ಬರಬೇಕು, ಇವೆಲ್ಲವೂ ಎಕ್ಸ್ಪರ್ಟ್ಗಳಿಂದ ತಿಳಿದುಕೊಳ್ಳುವ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ. ಕರ್ನಾಟಕದ ಅದೆಷ್ಟೋ ಕನ್ನಡಿಗರು ಹೋಗಿ ಕಾಲ್ ತುಳಿತಕ್ಕೆ ಸಾವನ್ನಪ್ಪಿದ್ದಾರೆ. ಆದರೆ ಎಷ್ಟು ಜನ ಸತ್ರು ಅಂಥೇಳಿ ಕರ್ನಾಟಕದ ದಿನೇಶ್ ಗುಂಡೂರಾವ್ ಅವರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಉತ್ತರ ಪ್ರದೇಶದ ಆರೋಗ್ಯ ಇಲಾಖೆ ಇನ್ನೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಹೋದವರು ಎಲ್ಲಿಗೂ ಹೋದರು, ಹೋದವರಿಗೆ ಏನಾಗಿದೆ, ಹೋದವರು ಸತ್ತಿದ್ದಾರೋ ಜೀವಂತ ಇದ್ದಾರೋ ಅಂಥೇಳಿ ಕ್ಲಾರಿಟಿ ಕೊಡೋದಕ್ಕೆ ನಮಗೂ ಸಾಧ್ಯ ಇಲ್ಲ. ಕಾರಣ ಲೆಕ್ಕಾಚಾರ ಸಿಕ್ಕಿಲ್ಲ. ಹಾಗಾದರೆ ಯೋಗಿ ಆದಿತ್ಯನಾಥ್ ಆ ಲೆಕ್ಕಾಚಾರವನ್ನು ಮರೆಮಾಚಿದ್ರ? ಕ್ವಶ್ಚನ್ ಮಾರ್ಕ್.
ಅನುಮಾನಗಳು ಹುಟ್ಟಿದೆ, ಆದರೆ ಇನ್ನೂ ಕೂಡ ಕ್ಲಾರಿಟಿ ಸತ್ತವರ ಸಂಖ್ಯೆ ಸಿಕ್ಕಿಲ್ಲ ಅನ್ನೋದೇ ದುರಂತ.